ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲೇ ನಮ್ಮೂರ ಪಕ್ಕ ಇರ್ತಕ್ಕಂಥ ಹೂವಿನ ಬಾವಿಗೆ. ಆ ಹೂವಿನ ಬಾವಿಯ ವಿಶೇಷತೆ ಏನಂದರೆ ಆ ಊರಲ್ಲಿರ್ತಕ್ಕಂಥ ಅತಿ ಪುರಾತನವಾಗಿರ್ತಕ್ಕಂಥ ದೇವಾಲಯ. ಅಲ್ಲಿನ ಸ್ಥಳದ ಪುರಾಣದ ಪ್ರಕಾರ ಆ ದೇವಾಲಯವನ್ನು ದೇವರುಗಳೇ ನಿರ್ಮಿಸಿದ್ದು ಅಂತ ಸ್ಥಳ ಪುರಾಣದ ಪ್ರತೀತಿ ಇದೆ. ಅಂತಹ ದೇವಾಲಯಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಆದರೆ ಇನ್ನೊಂದು ವಿಶೇಷತೆ ಏನಂದರೆ ಆ ದೇವಾಲಯವು ಸುತ್ತ ಗುಡ್ಡದ ಮೇಲಿರ್ತಕ್ಕಂಥ ದೇವಾಲಯ ಹಾಗೂ ಅಲ್ಲಿನ ಸುತ್ತಮುತ್ತಲಿನ ಪರಿಸರ ತುಂಬ ಮನಮೋಹಕವಾಗಿದೆ. ಅಲ್ಲಿ ಹೋದರೆ ಕಳೆದೋಗುವಷ್ಟು ಚೆನ್ನಾಗಿರುವಂತಹ ದೇವಾಲಯಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಪ್ಪ ಕೊಡಬೇಕೆ ಕಪ್ಪ, ಕಬ್ಬು ತಿನ್ನಲು ಬುಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ, ಅಣ್ಣ ಸಂಬಂಧಿಗಳ ದಯಾದಿಗಳ ಬಂಧುಗಳ ನಿಮಗೇಕೆ ಕೊಡಬೇಕು ಕಪ್ಪ. ಕೆಂಪು ಮೋತಿಗಳ ಕೋತಿಗಳೇ ನಮ್ಮ ರಾಜ ಬಿಟ್ಟು ತೊಲಗಿ, ಜಯ ಮಹಾದೇವ್ ಜಯ. ಇನ್ನೊಂದು ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿ ಹೇಗಿದೆ ಅಂದರೆ ಬೆಟ್ಟನ ಏರ್ಕೊಂಡು ಹೋಗ್ಬೇಕು. ಅಲ್ಲಿ ವ್ಯೂ ಇದೆ ಕಣ್ರಿ, ತುಂಬ ಚೆನ್ನಾಗಿದೆ. ಮುಚ್ಚು ಬಾಯ್, ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎದುರು ಮಾಡಿ ಸಖ್ಯಲ್ಲ ನಿನಗ ಅಧಿಕಾರ ಮಾಡೋಕ ನಮಗೈತಿ, ನಿಮಗೆಲ್ಲ. ಆ ದೇವಸ್ಥಾನವು ಊರ ಒಳಗೇನು ಇಲ್ಲ, ಊರಿಂದ ಒಂದು 500 ಮೀಟ್ರ್ ದೂರ ಊರ ಹೊರಗಿರ್ತಕ್ಕಂಥ ದೇವಾಲಯ. ಆ ದೇವಾಲಯದ ಹೆಸರೇನಪ್ಪ ಅಂದರೆ ಗವಿಸಿದ್ದೇಶ್ವರ. ಇದೂ ತುಂಬ ಚೆನ್ನಾಗಿರ್ತಕ್ಕಂಥ ಲಾಗು, ಕೊನೆವರೆಗೂ ನೋಡಿ. ಬರೀ ನಮ್ಮ ರಾಯಚೂರು ಅಂದರೆ ಬಯಲುಸೀಮೆ ಅಂದ್ಕೊಳ್ಳೋರಿಗೂ ಸಹ ನಮ್ಮ ರಾಯಚೂರಲ್ಲೂ ಈ ತರಹದ ಪ್ರದೇಶ ಇದೆ, ಈ ತರಹದ ವಾತಾವರಣ ಇದೆ ಅಂತ ಎಲ್ಲರೂ ಬೆಚ್ಚಿ ಬೆರಗಾಗಬೇಕು. ಆ ಥರದ ವಾತಾವರಣ ಇತಿಹಾಸದ ಪುಟಗಳಲ್ಲಿ ಎಲ್ಲೂ ದಾಖಲೆ ಆಗದಂತಹ ಈ ತರಹದ ದೇವಸ್ಥಾನಗಳನ್ನು, ಆ ದೇವಸ್ಥಾನದ ವಿಶೇಷತೆಗಳನ್ನು ಪ್ರಸ್ತುತಪಡಿಸೋದೇ ನನ್ನ ಗುರಿ. ಎಲ್ಲೂ ಹುಡುಕಾಡಿದ್ರು ಯಾವ ಪುಸ್ತಕದಲ್ಲಿಯೂ ಸಹ ನಾನು ಕೆಲವೊಂದು ತೋರಿಸಿರ್ತಕ್ಕಂಥ ದೇವಾಲಯಗಳ ಇತಿಹಾಸನೇ ಇಲ್ಲ. ಅವು ಯಾರು ಕಟ್ಟಿಸಿದ್ರು ಯಾರೆಲ್ಲೋ, ಆ ದೇವಾಲಯದಲ್ಲಿ ಶಾಸನಗಳಿದ್ದರೂ ಸಹ ಅವುಗಳನ್ನು ಓದಿ ಜನರಿಗೆ ತಲುಪಿಸುವ ಪ್ರಕ್ರಿಯೆಯನ್ನು ಯಾರೂ ಮಾಡಿಲ್ಲ. ಈ ವಿಡಿಯೋ ಮೂಲಕ ನನ್ನ ಕಳಕಳಿ ಏನಪ್ಪ ಅಂದರೆ ಈ ಥರ ಅಳಿವಿನಂಚಿಗೆ ಹೋಗಿರ್ತಕ್ಕಂಥ ದೇವಾಲಯಗಳನ್ನು ಉಳಿಸುವ ಒಂದು ಸಣ್ಣ ಪ್ರಯತ್ನ. ನೀವು ನಿಮ್ಮೂರಲ್ಲಿರ್ತಕ್ಕಂಥ ಈ ತರಹದ ದೇವಾಲಯಗಳನ್ನು ಸಂರಕ್ಷಿಸಿ ಕಾಪಾಡಿ. ಇಲ್ಲಿ ಕೇವಲ ದೇವಸ್ಥಾನಕ್ಕೆ ಹೋಗ್ಬೇಕಾ, ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ಬೇಕಾ ಅಂತ ಬರುವುದಕ್ಕಿಂತ ಇಲ್ಲಿನ ಪ್ರಕೃತಿಯ ಸೌಂದರ್ಯನ ಸವಿಲಿಕ್ಕೆ, ಇಲ್ಲಿನ ಪೀಕಲ್ಲಿರ್ತಕ್ಕಂಥ ಈ ತರಹದ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಬನ್ನಿ. ತುಂಬ ಚೆನ್ನಾಗಿದೆ, ಯೂತ್ಸಿಗೆ ತುಂಬ ಇಷ್ಟ ಆಗ್ತಕ್ಕಂಥ ಜಾಗ. ನಮಸ್ಕಾರ ಸ್ನೇಹಿತರೆ, ತುಂಬ ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನ ಯಾವ ಥರ ಇದೆ ಅಂದರೆ 4 ಗುಡ್ಡಗಳ ನಡುವೆ, ಅಂದರೆ 4 ಬೆಟ್ಟಗಳ ನಡುವೆ ಇರ್ತಕ್ಕಂಥ ಈ ದೇವಸ್ಥಾನ ಹೂವಿನ ಬಾವಿಯಲ್ಲಿದೆ. ಹೂವಿನ ಬಾವಿಯ ಗವಿ ಸಿದ್ದೇಶ್ವರ ದೇವಸ್ಥಾನ. ಹೌದಾ? ಏನ? ಗವಿಸಿದ್ದೇಶ್ವರ ದೇವಸ್ಥಾನ. ಪ್ರಕೃತಿಯ ಮಡಿಲಿನಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ತುಂಬ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಏನೇನಿದೆ ಏನೇನಿಲ್ಲ ಅಂತ ಹೋಗಿ ನೋಡೋಣ ಬನ್ನಿ. ಸರ್, ಈ ಗುಡಿ ಬಗ್ಗೆ ಹೇಳ್ರಿ ಸ್ವಲ್ಪ. ಈ ಗುಡಿ ಯಾವಾಗ ಸ್ಥಾಪನೆ ಆಯಿತು, ಏನು? ಇದು ತ್ರಿಶಂಕು ಮಹಾರಾಜನ ಕಾಲದಲ್ಲಿ ಆಗಿರೋದು. ಅವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಮೂಲ ಏನಂದ್ರೆ ತ್ರಿಶಂಕುಗಳಿದೆ. ಈ ತ್ರಿಶಂಕು ಇರೋದ್ರಿಂದನೇ ಅವ್ರು ಇಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಇದು ಯಾವ ಇಸ್ವಿಯಲ್ಲಿ ಸ್ಥಾಪನೆ ಆಗಿರೋದ್ರೆ? ಇದು ತ್ರಿಶಂಕು ಮಹಾರಾಜ ಅಂತಂದ್ರೆ ಬ್ರಾಹ್ಮಣ ಪೂರ್ವದಲ್ಲಿ ಅಂತ ಹೇಳ್ತಾರೆ ಪರಂಪರೆ, ನಮ್ಗೆ ಅಷ್ಟು ಪೂರ್ಣವಾಗಿ ಗೊತ್ತಿಲ್ಲ. ಆದರೆ ಈ ದೇವರಲ್ಲಿ 3 ಕಲ್ಲಿನಿಂದ ಸ್ಥಾಪನೆ ಆಗಿದೆ ಗುಡಿ. 1 2 3. ಓ, 3 ಕಲ್ಲು. ಒಂದು ದಿಕ್ಕಲ್ಲಿ 9 ಕಲ್ಲಿದೆ. ಹಾಗಾಗಿ
3, 6, 9ರಿಂದ ಬ್ರಹ್ಮಾಂಡ ಸೃಷ್ಟಿ ಹುಟ್ಟಿದೆ ಅದರಲ್ಲಿ. ಹಾಂ ಹಾಗಾಗಿ ಈ ಬೇರೆ ಬೇರೆ ದೇವಸ್ಥಾನಗಳಿದೆ, ಹಾಂ ಆದರೆ ಇಲ್ಲಿ ಇವರು ಒಂದು ಸ್ವಲ್ಪ ವಿಶೇಷತೆ 3, 6, 9 ಕೊಟ್ಟಾರ. ಇಲ್ಲಿ ಬಂದಿರೋ 3 ಜನ ತ್ರಿಶಂಕು ಮಹಾರಾಜರು ಈ ದೇವಸ್ಥಾನ ಸ್ಥಾಪನೆ ಮಾಡಿದಾರೆ ಅಂತ ಹೇಳ್ತಾರೆ. ರೇವಣ ಸಿದ್ದೇಶ್ವರ ಪ್ರತ್ಯಕ್ಷ ಆಗಿ ಇಲ್ಲಿ ಗವಿ ಇದೆ, ಇದು ಗವಿ ಇದೆ. ಇದಕ್ಕೆ ಮೊದಲೆಲ್ಲ ದಾರಿ ಇತ್ತಾ? ಮೊದಲಿತ್ತು ಅಂತ ಹೇಳ್ತಾರೆ. ಹಾಂ ರೀ. ಕಲ್ಲಿಗೆ ಬಂದು ಬರೋ ಟೈಮಲ್ಲಿ ಅದು ಎಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಂ ಹಾಂ ಅಲ್ಲಿ ಮುಚ್ಚಿದ್ದಾರೆ. ಅಲ್ಲಿಗೆ ಮುಚ್ಚಿದ್ದಾರೆ. ಹಾಂ ಹಾಗಾಗಿ ಇದ್ರದ್ದು ಇಷ್ಟೇ ಇರೋದು. ಆ ತ್ರಿಶಂಕಿನ ಬಗ್ಗೆ ಹೇಳ್ತೀರಾ ಸ್ವಲ್ಪ? ತ್ರಿಶಂಕು ಮಹಾರಾಜರು ಇಲ್ಲಿ ಬಂದಿದ್ರಂತ. ಹಾಂ ಅವರು ರಾಜಕೀಯವಾಗಿ ಬಲಿಷ್ಠವಾಗಿ ದೇಶವನ್ನು ಆಳೋದ್ರ ಬಗ್ಗೆ, ಒಂದು ರಾಜಕೀಯ ಮಾಡೋದ್ರ ಬಗ್ಗೆ ಬಂದು ಇಲ್ಲಿಗೆ ಬಂದಿದ್ರಂತ. ಇಲ್ಲಿ ಜನಗಳು ಇಟ್ಕೊಂಡು ತಮ್ಮ ಸೈನ್ಯ ಕಟ್ಟೋದು ಅದು ಇದು ಮಾಡಿದ್ದಾರೆ ಅವಾಗ. ಅದಾದಮೇಲೆ ಕಾಲಕ್ರಮೇಣವಾಗಿ ಅವರಿಗೆ ಈ ಸಾಂಸಾರಿಕವಾಗಿ ಅಥವಾ ಪ್ರಾಪಂಚಿಕವಾಗಿ ಲೌಕಿಕವಾಗಿ ಏನೂ ಇಲ್ಲ ಅಂತ ಅವ್ರಿಗೆ ಅನಿಸಿದ ಮೇಲೆ ಇಲ್ಲೊಂದು ಗುಹೆ ಮಾಡಿ ಅದರಲ್ಲಿ ಅವರು ಜೀವಂತವಾಗಿ ಧ್ಯಾನ ಮಾಡಿದ್ರೆ ಇವತ್ತಿಗೂ ಜೀವಂತವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತ್ರಿಶಂಕು. ತ್ರಿಶಂಕ ಅಂದ್ರೆ 3 ಅಂತ ಹೇಳಿದ್ರಲ್ಲ, 3 ಒಬ್ರೇನಾ ತ್ರಿಶಂಕ? ತ್ರಿಶಂಕು ಅಂದ್ರೆ 3 ಜನ. 3 ಜನ ಬಂದಿದ್ರು. 3 ಜನ ಅಲ್ಲಿದ್ದಾರೆ. ಇಲ್ಲಿ ಅವತ್ತಿಗೆ ಅದು ಪ್ರತಿಮೆ ಬಂದವರನ್ನಲ್ಲಿ ತಾಳ ಇಲ್ಲಿದೆ. ಇವರೇ ತ್ರಿಶಂಕು ಮಹಾರಾಜರು. 3 ಬಂದು ಇಲ್ಲೇ ನೆಲೆ ನಿಲ್ಲಿಸ್ತಾರ. ನೆಲೆಸಿ ತಪಸ್ಸು ಮಾಡಿ ಇವತ್ತಿಗೂ ಇಲ್ಲೇ ಜೀವಂತ ಸಮಾಧಿಯಾಗಿ ಐಕ್ಯ ಆಗಿರೋರು. ಹಾಂ ಹಾಂ. ಅವ್ರು ಬರುವಾಗ ರಾಜ್ಯ ಮಾಡೋಕೆ ಅಂತೇಳಿ ಆನೆ ಮೇಲೆ ಬಂದಿರಲಿಲ್ಲ. 1, 2, 3 ಆನೆ ಇದೆ. 3 ಆನೆ ಮೇಲೆ ಬಂದ ಇಲ್ಲಿ ದೈವತ್ವಕ್ಕೆ ಬದಲಾಗಿ ಲಾಸ್ಟಿಗೆ ಅವರೇ ದೇವರಾಗಿ ಹೋಗ್ಯಾರ ತ್ರಿಶಂಕುಗಳು. ಅವರಿಗೆ ರೇವಣ ಸಿದ್ದೇಶ್ವರನ ದರ್ಶನ ಆಗಿರೋದ. ಆದ್ದರಿಂದ ಅಲ್ಲಿ ಗವಿಲಿ ಇದೆ ಅಂತ ಹೇಳ್ತಾರೆ. ಇದು ದೇವಾಲಯ ತ್ರಿಶಂಕುಗಳು ಬರೋಕ್ಕಿಂತ ಮುಂಚೆನೇ ಇತ್ತಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತೀರಾ? ತ್ರಿಶಂಕು ಬರ್ಲಿಕ್ಕಿಂತ ಮುಂಚೆ ಅಂದ್ರೆ ಇದು ನಿರ್ಭಯ ಇದೆ. ಹಾಂ. ಇದು ಪ್ರಕೃತಿಯ ಮಡಿಲಲ್ಲಿ ಇರೋದಂತ ಯಾವುದು ನಾಶನ ಮಾಡಬಾರದು ಅಂತಾನೆ ಅವರಲ್ಲಿರೋದು. ಹಾಂ ಹಾಂ. ತ್ರಿಶಂಕುಗಳು ಈ ದೇವಾಲಯಕ್ಕೆ ಕಾವಲಾಗಿದ್ದಾರೆ. ಹಾಂ. ತ್ರಿಶಂಕುಗಳು ಬರೋಕ್ಕಿಂತ ಮುಂಚೆನೇ ಈ ದೇವಾಲಯ ಇತ್ತ? ಮುಂಚೆ ಇದ್ದಿಲ್ಲ. ಹಾಂ. ಮುಂಚೆ ಅವರು ಇಲ್ಲಿ ಆತ್ಮ ಇತ್ತು ಅನ್ನೋದೇ ಅಲ್ಲ, ದೇವ್ರು ಇದ್ದಂತ ಅರ್ಥ ಈ ಜಾಗದಲ್ಲಿ. ಹಾಂ. ಆಮೇಲೆ ಅವ್ರು ಬಂದು ನೆಲೆಸ್ತಾರೆ. ಪ್ರಕೃತಿ ಒಂದು ಶಕ್ತಿ ಇದೆ ಇಲ್ಲಿ. ಹಾಂ. ಇದೆ ತ್ರಿಶಂಕು ದೇವ್ರಿದ್ರೆ ಇಲ್ಲ ಅನ್ನೋಕ್ಕಿಂತ ಬೇರೆ ಪ್ರಕೃತಿಯ ಶಕ್ತಿ ಇಲ್ಲಿದೆ ಆ ಜಾಗದಲ್ಲಿ. ಆ ಶಕ್ತಿನ ಅವ್ರು ನೋಡಿದೊಳಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಶರಣಾಗಿ ಅವರೇ ದೈವತ್ವಕ್ಕೆ ಶರಣಾಗಿದ್ದಾರೆ. ರಾಮ ಮತ್ತು ಶಿವ ಓಂ ರಾಮ್ ಅಂತಂದ್ರೆ ಅವನೇ ತ್ರಿಕಾಲ ಜ್ಞಾನಿ ಆಗೋನ ಅನ್ನೋದೇ ಇದ್ರ ಸಂಕೇತ. ಅವನು ಆದ್ಮೇಲೆ ಅವನಿಗೆ ಒಬ್ಬ ಇದೇನಪ್ಪ ಸೇವಕರಾಗ. ಆದರೆ ದೇವರಿಗೆ ಇಲ್ಲಿದ್ದಾರೆ ಸೇವಕ, ಸಿದ್ದಪ್ಪಗೆ ಇಲ್ಲಿದ್ದಾರೆ ಸೇವಕ. ಈ ಮನುಷ್ಯರು ಯಾವತ್ತಿದ್ರ ಮನುಷ್ಯ ದೇವರ ಆಗಬೇಕಂದ್ರೆ ಕಾರಣ ಅಂದ್ರೆ 50 ವರ್ಷ ಮುಂಚೆ ಈ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಂದ್ರೆ ಅವನು ಎಷ್ಟೇ ನಿಪುಣನಾಗಿದ್ರು, ಎಷ್ಟೇ ಪರಿಣಿತಿ ಆಗಿದ್ರು, ಯಾವುದೇ ಜ್ಞಾನ ಇದ್ರು ಪರಿಪೂರ್ಣ ಇಲ್ಲ ಅನ್ನೋದಕ್ಕೆ. ನಾವು ಬಂದಿದ್ದೀವಿ, ನಮಗೇನು ಗೊತ್ತಿರಲ್ಲ. ಸ್ವಲ್ಪ ಒಂದು 50 ವರ್ಷದವರೆಗೂ ಸ್ವಲ್ಪ ಜ್ಞಾನ ತಿಳಿಬೋದು, ಪ್ರಪಂಚದ ಜ್ಞಾನ ತಿಳಿಬೋದು. ಆ ನಂತರ ಅಷ್ಟಿರಲ್ಲ. ಆಮೇಲೆ 60ರ ನಂತರ ನಮಗೆಲ್ಲ ಗೊತ್ತಾಗುತ್ತೆ. ಆಸ್ತಿ ಮಾಡ್ತೀವಿ, ಅಧಿಕಾರ ಬರುತ್ತಾ, ಬೇರೆ ಬೇರೆ ಏನಾದರೂ ಮಾಡೋಂಥ ಒಂದು ಶಕ್ತಿ ಇರುತ್ತೆ. ಆದರೆ ನಮಗೆ ಅಷ್ಟಮದ ಅನ್ನೋದೊಂದು ಸೊಕ್ಕು ಇರುತ್ತೆ ಮನುಷ್ಯನಿಗೆ. ಅಷ್ಟಮದಗಳು ಅನ್ನೋದೊಂದು ಸೊಕ್ಕು ಇರುತ್ತೆ. ಆ ಸೊಕ್ಕನ್ನು ತೆಗಿಬೇಕಂದ್ರೆ ಅದು ಸಿಂಹದ ಥರ ಇರುತ್ತೆ. ಸಿಂಹದ ಗುಣ ಕೃಷ್ಣ ಮುರಿದ ಇದ್ದಾನೆ. ಓಹೋ, ಸಿಂಹದ ಗೋಣ ಮುರಿದಾರೆ ಯಾರಾಗ ಮುರಿದಿದ್ದಾರೆ. ಮೊದಲು ಗೋಣ ಇರ್ತದ. ಅಂದ್ರೆ ಮದ ಸೊಕ್ಕು ಅಹಂಕಾರ ಅಂತೇಳಿ ವೇದಶಾಸ್ತ್ರಗಳಲ್ಲಿ ಏನು ಹೇಳ್ತಾರಲ್ಲ, ಅದನ್ನು ಮುರಿಬೇಕಂತ ಇಷ್ಟೇ. ಇಲ್ಲಿ ಇದು ಮಧ್ಯದಲ್ಲಿ ಬಾವಿ ಇದೆ. ಈ ಮಾಮೂಲಿ ಈ ಥರ ಬಂಡಿ ಏನಿದೆ ನೋಡ್ರಿ, 1, 2, 3 ಇಲ್ಲಿ ನೋಡ್ರಿ, 1, 2, 3 ಈ ಥರ ಬಂಡಿ ಇದೆಯಲ್ಲ, ಇದೇ ಸೇಮ್ ಈ ಥರದಲ್ಲಿ ನಿಂತು ಬಂಡಿ ಮೊದಲಿತ್ತ. ಈ ಸೀದಲ್ಲೇ ಒಂದು ಬಂಡಿ ಐತಿ ಸೀದಕ್ಕ ಇಲ್ಲಿ. ಇವೇನು ಜೋಡಿಸ್ತಾರೆ ನೋಡಿ, ಇದೇ ಸೇಮ್ ಇಲ್ಲಿ ಇತ್ತ. ಇಲ್ಲಿ ಒಂದು ಕಾಯಿನ್ ಹಾಕಿ ಇಲ್ಲಿ ಕೆಳಗಡೆ ಸೇಮ್. ಆಮೇಲೆ ಟೈಲ್ಸ್ ಆಗಿರ್ಬೇಕು, ಕ್ಲೋಸ್ ಆಗಿದೆ. ₹1 ಕಾಯಿನ್ ಹಾಕಿದ್ರೆ ಒಂದು 20-25 ನಿಮಿಷ ಬಿಟ್ಟ ಮೇಲೆ ಡುಮ್ ಅನ್ನೋದು.
ಓ, ಮೊದಲಿಲ್ಲಿ ಬಾವಿ ಥರ ಇತ್ತು. ಬಾವಿ ಅನ್ನೋದಕ್ಕೆ ಐಡೆಂಟಿಫೈ ಮಾಡೋಕ್ಕೆ ಹಾಂ ಒಂದು ಇದು ಫೋನ್ ಇತ್ತು, ಅವರೇ ಮಾಡಿದ್ರು. ಹಾಂ ಈಗ ಇದೊಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತೇಳಿ ಚೆನ್ನಾಗೇ ಇತ್ತದ, ಅವ್ರಿಗೆ ಏನೋ ಗೊತ್ತಿಲ್ಲ. ನಮ್ಮ ಊರಿನ ದೈವದವರು ಕಮಿಟೆಡ್ ಇದನ್ನು ಕ್ಲೋಸ್ ಮಾಡ್ಯಾರ. ಕ್ಲೋಸ್ ಮಾಡಿ. ಹಾಂ ಹಾಂ. ಅಲ್ಲಿ ಅನ್ನಪೂರ್ಣೇಶ್ವರ ಅಂತ ಬರ್ದ್ರಿ, ಬಟ್ ಪುರುಷ ದೇವರ ಥರ. ಅನ್ನಪೂರ್ಣೇಶ್ವರಿ ಹಾಂ, ಇಲ್ಲಿ ಅನ್ನಪೂರ್ಣೇಶ್ವರ ಅಂತ ಐತೆ, ಇದು ಪುರುಷ ದೇವರಲ್ಲ, ಅದು ಹಿಂಗೆ. ಇಲ್ಲ, ಅದಿರೋದೇ ಅನ್ನಪೂರ್ಣೇಶ್ವರಿ. ಮೊದಲು ಅದನ್ನ ಉಜ್ರಾಣಿ ದೇವಿ ಅಂತಿದ್ರ. ಹಾ. ಉಜ್ರಾಣಿ ಅಂದ್ರನ ಅದ ಉಗ್ರಾಣ ದೇವಿ ಅಂತ, ಉಗ್ರ ದೇವತೆ ಅಂತಾನೆ. ಹಾಂ ಅಲ್ಲ, ಉಗ್ರ ದೇವತೆ ಇಲ್ಲ, ಉಗ್ರ ಅಂದ್ರೆ ಯಾವ್ದಾದ್ರು ಸ್ಟಾಕ್ ಮಾಡೋದು ದೇವತೆ ಇದ್ದಂಗ. ಹಾಂ ಹಾಂ ಅದಕ್ಕೆ ಹೆಣ್ಣು ಗಂಡು ಯಾವ್ದಾದ್ರು ಇರ್ಬೋದು. ಯಾವ್ದು ಹೆಣ್ಣಿಗೆ ಬೇರೆ ಕೊಡಲ್ಲ, ಗಂಡಿಗೆ ಬೇರೆ ಕೊಡಲ್ಲ, ನೀರಾಗ್ಲಿ ಬೇರೆ ಆಗಲ್ಲ, ಎಲ್ಲನೂ ಅಷ್ಟೇ. ಹಾಂ ಹಾಂ ಅವರೆಲ್ಲ ನಮ್ಮಲ್ಲಿ ಹೋದ್ಮೇಲೆ ನಮ್ಗೆ ಲಿಂಗಗಳು ಬದಲಾಗ್ತಾ ಬರುತ್ತೆ. ಅದು ನ್ಯಾಚುರಲ್ ಆಗಿ ಯಾವ್ದು ಬದಲಾವಣೆ ಆಗಲ್ಲ. ಹಾಂ ಹಾಂ ಹಂಗಾಗಿ ದೇವರಿಗೆ ಕೆಲವೊಂದು ದೇವರುಗಳು ಆ ಸೃಷ್ಟಿ ಇದೆ. ಯಾವುದೇ ದೇವರಾಗಲಿ ಒಂದು ಹೆಣ್ಣು ಒಂದು ಗಂಡು. ದೇವರುಗಳಿಗೆ ಆಗಲಿ ಗಾಳಿಗೆ ಅಥವಾ ನೀರಿಗೆ ಯಾವುದಾದ್ರು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಇದೆಯಾ? ಇಲ್ಲ ಇಲ್ಲ, ಇಲ್ಲ, ಅದೇ ದೇವರೇ ಅಷ್ಟೇ. ದೇವ್ರಿಗೂ ಅಷ್ಟೇ, ಯಾವ ಲಿಂಗಗಳಿಲ್ಲ. ಲಿಂಗಗಳಿಲ್ಲ. ಹಾಂ ಅವರವರ ಆತ್ಮದಲ್ಲಿ ಹೋದ್ಮೇಲೆ ಬದಲಾವಣೆ ಆಗೋದು. ಹಾಂ ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ ಇನ್ನು ಬೇರೆ ಬೇರೆ ಹಾಂ ಆ ಥರ ಯಾವುದೂ ಇಲ್ಲ. ಗಣೇಶನಿದೆ, ವಿಘ್ನ ವಿನಾಯಕ. ಇದು ಕುಗ್ಲಿ ಮರ. ಹಾಂ ಇದು ಈ ಬಾವಿ ಸ್ಥಾಪನೆ ಮಾಡಾಗ ಅಥವಾ ದೇವಸ್ಥಾನ ಸ್ಥಾಪನೆ ಮಾಡಕ್ಕೆ ನಡೆದೋಗ್ಬಿಟ್ಟೈತೆ. ಅವಾಗಲೇ ಸ್ಥಾಪನೆ ಮಾಡ್ರಿ, ಅಂದ್ರೆ ಅವಾಗಲೇ ಸಸಿ ಉರ್ಯಾರ. ಹಾಂ ಅವತ್ತಿಂದ ಇವತ್ತವರೆಗೆ ಇದೆ ಅದ. ಅವಾಗ ಸಣ್ಣದಾಗಿ ಕಟ್ಟಿ ಮಾಡಿ ಹಾಕ್ಯಾರ. ಆ ಕಟ್ಟಿ ಹೊಡೆದೋಗಿ ಇನ್ನೂ ಇದೆ. ಈ ದೇವಸ್ಥಾನ ಸ್ಥಾಪನೆ ಮಾಡಾಗ ಹಾಕಿರ್ಬೋದು ಅನಿಸುತ್ತೆ. ಯಾಕಂದ್ರೆ ಭಾಳ ದಿವಸದಿಂದ ಈ ಥರ ಯಾವ ಇಲ್ರಿ ಇಲ್ಲಿ. ಹಾಂ ಇದು ಒಂದೇ ದೊಡ್ಡದಿರೋದು. ಹಾಗಾಗಿ ಇದು ಆಯುರ್ವೇದಿಕದಲ್ಲಿ ಭಾಳ ಯೂಸ್ ಮಾಡ್ತಾರೆ. ಮೈಕೈ ನೋವು ಎಲ್ಲದಕ್ಕೂ ಕಂಟ್ರೋಲ್ ಮಾಡ್ತಾರೆ. ಹಾಗಾಗಿ ಇದನ್ನು ಅದೇ ಉದ್ದೇಶದಿಂದ ನೀರಿನ ಮೇಲೆ ಬಿದ್ದರೆ ನೀರು ಫಿಲ್ಟರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೆಳೆಸಿರ್ಬೋದು ಅಂತ. ಓ, ಈ ಬಾವಿ. ಹಾಂ, ಯಾವಾಗಲೂ ಹಂಗೆ ಇರುತ್ತೆ, ಭಾಳ ಸ್ವೀಟ್ ಇರುತ್ತೆ ನೀರು. ಈ ನೀರನ್ನು ಕುಡಿದ್ರೆ ಯಾವುದೂ ರೋಗ ಇರಲ್ಲ. ಇನ್ನೊಂದು ಹೊಲಗಳಿಗೆ ಕೀಟ ಬಾಧೆ ಇರಲ್ಲ. ಈ ನೀರು ತಗೊಂಡು ಇವತ್ತಿಗೆ ಒಂದು ಪ್ರತೀತಿ ಇದೆ ಇಲ್ಲಿ. ನೀರು ತಗೊಂಡೋಗಿ ಎಲ್ಲ ಹೊಲಗಳಿಗೂ ಹಾಕ್ತಾರೆ. ಪ್ರತಿ ಸೋಮವಾರ ಇಲ್ಲಿಂದ ನೀರು ತೊಗೊಂಡೋಗಿ. ಇದು ಬೇಸಿಗೆಗೂ ಹಿಂಗೆ ಇರುತ್ತಾ ನೀರು? ನಮ್ಗೆ ಗೊತ್ತಿದ್ದಂಗೆ ಹಿಂದೆ ಹೇಳ್ತಾರೆ ಹಿರಿಯರು, ಒಂದು 5-6 ವರ್ಷ ಮಳೆ ಹೋದ್ರೂ ನೀರಿತ್ತಂತ್ರಿ. ಒಂದು ಸಲ ಯಾವಾಗ ಒಂದು ಗೇಣ ಇತ್ತಂತ, ಅಷ್ಟು ಬಿಟ್ಟರೆ ಮತ್ತೆ ಯಾವತ್ತೂ ಗೊತ್ತಿಲ್ಲ ಅಂತ ಇದೆ. ರಾಯಚೂರು ಜಿಲ್ಲೆಯ ಲಿಂಗಸೂರಿಂದ ಸುಮಾರು 19 ಕಿಲೋಮೀಟ್ರ್ ಆಗುತ್ತೆ. ಮುದ್ದಗೋಳ ಕ್ರಾಸಿಂದ ಬುದ್ದಿನೇ ಬಂದರೆ ಬುದ್ದಿನ ಮೇಲಿಂದ ನೇರವಾಗಿ ದೇವಸ್ಥಾನಕ್ಕೆ ಬರ್ತಾ. ಹಾಗೆ ಮುದ್ದಗೋಳ ಕ್ರಾಸಿಂದ ಬಂದರೆ ಹೂವಿನ ಬಾವಿ ಗ್ರಾಮದಲ್ಲಿ ಇದೆ ದೇವಸ್ಥಾನ. ಹೂವಿನ ಬಾವಿ ಗ್ರಾಮದಿಂದ 1.5 ಅಥವಾ 2 ಕಿಲೋಮೀಟ್ರ್ ಆಗ್ಬೋದು, ಗುಡ್ಡದಲ್ಲಿ ಇದೆ. ಯಾಕಾದರೆ ಅವಾಗಲೇ ಅಂತ ಹೇಳ್ತೀವಿ ಅಂದರೆ, ಈ ಕಲ್ಲುಗಳೆಲ್ಲ ಈ ಇಟ್ಕಲ್ ಅಂತ ನೋಡ್ರಿ, ಅದರಲ್ಲೇ ಸ್ವಲ್ಪ ಸ್ಟ್ರಾಂಗ್ ಇರೋದು. ಅಂದರೆ ಇದು ಗೋಲ್ಡ್ ಮೈನಿಂಗ್ ಇದ್ರಾಗ ಬರುತ್ತೆ ಅಂತ ಹೇಳ್ತಾರೆ. ಇದ್ರಾಗ ಇರುತ್ತದೆ ಗೋಲ್ಡ್ ಮಿನರಲ್ಸ್ ಇದೆ, ಇದರಲ್ಲೇ ಇದೆ, ಇದೇ ಕಲ್ಲಲ್ಲಿ. ಅವಾಗೆ ಆಗಿರೋದು. ಇದು ಈಶ್ವರ ದೇವಸ್ಥಾನ, ಇದು ವೀರಭದ್ರ ಅವಾಗನೇ ಆಗಿರೋದು. ಬಟ್ ಅದು ಪೂರ್ಣ ಅಷ್ಟು ಗುಡಿ ಇಲ್ಲ, ಆಮೇಲೆ ಮಾಡಿರೋದು. ಗುಡಿ ಮೊದಲಿತ್ತು, ಈ ಮೂರ್ತಿನ ಈಗ ಸ್ಥಾಪನೆ. ಯಾವ್ದು ಅಷ್ಟೊಂದು ಡೆಕೋರೇಷನ್ ಇಲ್ಲ ಅನ್ಸುತ್ತೆ, ಪೂರ್ಣವಾಗಿ ಕಟ್ಟಿಲ್ಲ. ಹಾಂ ಹಾಂ ಮೇಲೆಲ್ಲ ಕಗ್ಗಲ್ ಹಂಗೆ ಇದೆ. ಹೌದು, ಮೇಲೆ ಚೆಕ್ ನೋಡ್ರಿ, ಮೇಲ್ಗಡೆ ಹಂಗೆ ಐತೆ. ಪೂರ್ಣಗೊಳಿಸದ ದೇವಾಲಯ ಇದು. ಆಂಜನೇಯ ದೇವಸ್ಥಾನ, ಆಂಜನೇಯ ಮೂರ್ತಿ ಇದೆ ಒಳಗಡೆ. ಇದು ಅವಾಗೇ ಆಗಿರೋದು, ಎಲ್ಲ ಅವಾಗೇನೆ ದೇವಸ್ಥಾನಗಳೆಲ್ಲ, ಮೂರ್ತಿಗಳೆಲ್ಲ. ನಿಧಿಗಳರಿಂದ ಆ ಗಣೇಶನ ಮೂರ್ತಿ ಒಂದು ಹೋಗಿದೆ, ಇನ್ನೊಂದು ಬಸವಣ್ಣ ಇತ್ತು, ಆ ಬಸವಣ್ಣ ಹೊರಟೋಗಿದೆ. ಆಮೇಲೆ ಇಲ್ಲೊಂದು ಲಿಂಗು ಇತ್ತು. ಇದೇ ಉಜ್ರಾಣ ದೇವಿ ಅಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ. ಅದು ಹೋದ್ರಿಂದ ಅದೆಲ್ಲ ಹೋದ್ಮೇಲೆ ಅದನ್ನು ತೆಗೆದು ಇಲ್ಲಿಟ್ಟು ಅದು ಹೊಸ್ದಾಗಿ ಮಾಡಿರೋದು. ಸೇಮ್ ಇದನ್ನೇ ಅಲ್ಲಿ ಮಾಡಿರೋದು ಅಷ್ಟೇ. ಈ ನಿಧಿಗಳರಿಂದ ಹಾಳಾಗ್ಬಿಟ್ಟಿದೆ, ಮತ್ತೇನಾಗಿಲ್ಲ. ಅದನ್ನು ಬಸವಣ್ಣನ ಮೂರ್ತಿ ಏನಿಲ್ಲ, ಇನ್ನೊಂದು ಅಲ್ಲಿ ನದಿ ಇತ್ತು, ಇದು ಹಳೇದು ಮೂರ್ತಿ ಮುಖ ಇರೋದಂತಂದು ಇಲ್ಲಿ ಇಟ್ಟಿದ್ದೀವಿ. ಹೊಸ ಪ್ರತಿಷ್ಠಾಪನೆ. ಈ ಬಸವಣ್ಣ ಇದನ್ನು ಸಹ ಹೊಡೆದಿರೋದು ಅದರಿಂದ ನಿಧಿಗೋಸ್ಕರನೇ. ಆಮೇಲೆ ಇದ್ರ ಮುಖ ಮಾತ್ರ ಇತ್ತು, ಕೊಂಬಿರ್ಲಿಲ್ಲ ಅಷ್ಟೇ. ಮುಖನೂ ಒತ್ತು ಬಿಟ್ರೆ ಆಮೇಲೆ ಗಣೇಶನೂ ಒತ್ತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Come little children, come